ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಮಾದಕ ವಸ್ತು ಸೇವಿಸಿ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ ವ್ಯಕ್ತಿಯನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಬೆಂಗಳೂರಿನ ಸಂಜಯನಗರ ಮಸೀದಿ ಬಳಿ ನಡೆದಿದೆ. ಓಲಾ ಕ್ಯಾಬ್ ಚಾಲಕನಾಗಿರುವ ಸಾದಿಕ್ ಉಲ್ಲಾ ಖಾನ್ ಸಂಜಯನಗರ ಮಸೀದಿ ಬಳಿ ಇರುವ ನರ್ಸರಿಯಲ್ಲಿ ರಾತ್ರಿ ಮಲಗಿದ್ದ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ತಡರಾತ್ರಿ 3:30ರ ವೇಳೆಗೆ ನರ್ಸರಿ ಬಳಿ ಬಂದ ಸಾದಿಕ್ ಕ್ಯಾಬ್ ನಿಲ್ಲಿಸಿ ನರ್ಸರಿ ಒಳ ತೆರಳಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಎಚ್ಚರಗೊಂಡ ಮಹಿಳೆ ಕೂಗಿಕೊಂಡಾಗ ಸ್ಥಳೀಯರು ಸೇರಿ ಸಾದಿಕ್ಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಾನೇನೂ ಮಾಡಿಲ್ಲ, ಗಾಡಿ ನಿಲ್ಲಿಸಿ ಮಲಗಲು ಬಂದಿದ್ದೆ, ಅನಾವಶ್ಯಕವಾಗಿ ಈ ಮಹಿಳೆ ಆರೋಪ ಮಾಡ್ತಿದ್ದಾರೆ ಅಂತ ಸಾದಿಕ್ ಪ್ರತಿಕ್ರಿಯಿಸಿದ್ದಾನೆ. ಏನು ಮಾಡಿಲ್ಲ ಸರ್, ನಾನು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ನಾನು ನಿದ್ದೆ ಬರ್ತಾ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ನಿದ್ದೆ ಮಾಡ್ತಾ ಇದ್ದೆ ಸರ್, ಅಷ್ಟೇ ಸರ್. 4-5 ಜನ ಬಂದ್ಬಿಟ್ಟು ಅದೇನು ಡೋರ್ ತಟ್ಬಿಟ್ಟು ಈಚೆ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಹೇಳಿದ್ರೆ ಸಿಕ್ಕಾಪಟ್ಟೆ ಹಿಡಿದು ಹೊಡೆದು ಬಿಟ್ರು. ನಾನು ಏನು ಹೊಡಿತಾರೆ ಹೊಡಿತಾರೆ ಅಂದ್ರೆ ಈ ಹಂಗಿತ್ತು ತಿರ್ಗಾ ನಾನು ಇದು ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಸರ್. ಲೇಡಿ ಏನು ಸುಳ್ಳು ಹೇಳ್ತಾ ಸರ್ ನನಗೆ ಗೊತ್ತಿಲ್ಲ ಸರ್ ಏನಾಗಿದೆ ಅಂತ, ಆ ವಿಷಯನ ನನಗೆ ಗೊತ್ತಿಲ್ಲ. ನಾನು ನಿದ್ದೆ ಮಾಡ್ತಾ ಇದ್ದಿದ್ದು ಅಷ್ಟೇ ಸರ್, ಏನು ಮಾಡಿಲ್ಲ ಸರ್. ಆ ಅಮ್ಮ ಇಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಗಾಡಿಯಲ್ಲಿ ಟೀ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ನಾನು ನಿದ್ದೆ ಮಾಡ್ತಾ ಇದ್ದೆ ಸರ್. 3:30 ಗಂಟೆಗೆ ಇಲ್ಲಿ ಟೀ ಅಂಗಡಿ ನಿಲ್ಲಿಸೋಷ್ಟು ನಿಮ್ಗೇನು ಮನೆ ಇಲ್ವಾ ನಿಮಗೆ? ಸರ್ ನಿದ್ದೆ ಬರ್ತಾ ಇತ್ತು, ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ ಸರ್, ನಿದ್ದೆ ಬರ್ತಾ ಇತ್ತು, ಅದಕ್ಕೋಸ್ಕರ 1 ಅವರ್ ನಿದ್ದೆ ಮಾಡ್ತಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಏನಾಗಿದೆ ಅಲ್ಲಿ? ಎಸ್ ಭಾವನ, ಇಂದು ಬೆಳಗಿನ ಜಾವ 3:15ರ ಸಮಯದಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಸಾದಿಕ್ ಉಲ್ಲಾ ಪಾಷಾ ಎಂಬಾತ ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ಅಲ್ಲಿ ಕ್ಯಾಬ್ ನ ನಿಲ್ಲಿಸಿ ಅಲ್ಲಿ ಒಂದು ಆ ಮಹಿಳೆ, ಅಲ್ಲಿದ್ದಂತಹ ಮಹಿಳೆ ಮೇಲೆ ಒಂದು ಅತ್ಯಾಚಾರಕ್ಕೆ ಯತ್ನ ಮಾಡಿರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಸಾರ್ವಜನಿಕರು ಕೂಡ ಆ ಮಹಿಳೆ ಒಂದು ಕಿರ್ಸ್ಕೋತಾಳೆ. ಈ ಸಂಬಂಧದಲ್ಲಿ ಸಾರ್ವಜನಿಕರು ಬಂದು ಆತನ ತಡೆದು ಒಂದು ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಈತ ಹೇಳೋ ಪ್ರಕಾರ ನಾನೇನು ಕೂಡ ಅಂತಹ ಅಪರಾಧ ಮಾಡಿಲ್ಲ, ನನ್ಗೆ ನೈಟ್ ಶಿಫ್ಟ್ ಇತ್ತು, ಇದ್ರ ಕಾರಣದಿಂದಾಗಿ ನಾನು ಹಾಕೊಂಡು ಅಲ್ಲಿ ಮಲಗಿ ನಾನು ಅಲ್ಲಿಂದ ಓಡಾಡ್ತಾ ಇದೆ, ಇದನ್ನೇ ನೋಡಿ ಆ ಮಹಿಳೆ ತಪ್ಪು ತಿಳ್ಕೊಂಡಿದ್ದಾಳೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಏನೋ ಒಂದು ವಶಕ್ಕೆ ಪಡೆದು ಒಂದು ಇದನ್ನು ಕೂಡ ತನಿಖೆ ಕೂಡ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಆ ಮಹಿಳೆಯನ್ನು ಕೂಡ ಇವಾಗ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಒಂದು ವಿಚಾರಣೆ ಕೂಡ ಈಗ ನಡೀತಾ ಇದೆ. ಆತ ಏನು ಒಂದು ಸಾರ್ವಜನಿಕರು ಹೇಳೋ ಪ್ರಕಾರ ಅದಕ್ಕೆ ಏನು ಆತ ಒಂದು ಕುಡಿದ ಮತ್ತಿನಲ್ಲಿದ್ದ ಮತ್ತೆ ಗಾಂಜಾವನ್ನು ಕೂಡ ಸೇವಿಸಿದ್ದಂತಹ ಒಂದು ಮಾಹಿತಿಯನ್ನ ಅಲ್ಲಿದ್ದಂತಹ ಸಾರ್ವಜನಿಕರು ಕೊಡ್ತಾರೆ. ಆದ್ರೆ ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಭಾವನಾ. ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆಯಾ ಅಭಿಷೇಕ್, ಆತ ಕುಡಿದಿದ್ದ ಅಥವಾ ಗಾಂಜಾ ಸೇವನೆಯನ್ನ ಮಾಡಿದ್ದ ಅಂತ? ಜೊತೆಗೆ ಆತನ ಹಿನ್ನೆಲೆ ಹಾಗೂ ಆ ಮಹಿಳೆಯ ಹಿನ್ನೆಲೆ ಬಗ್ಗೆ ಏನಾದ್ರೂ ಗೊತ್ತಾಗಿದೆಯಾ? ಎಸ್ ಭಾವನಾ, ಏನು ಅಲ್ಲಿದ್ದಂತಹ ಸಾರ್ವಜನಿಕರು ಹೇಳೋ ಪ್ರಕಾರ ಈತ ಕುಡ್ದಿದ್ದಾರೆ, ಮತ್ತೆ ಏನು ಒಂದು ಗಾಂಜಾದ ಸ್ಮೆಲ್ ಕೂಡ ಆತನಿಂದ ಬರ್ತಾ ಇತ್ತು ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಏನು ಆ ಮಹಿಳೆ ಏನು ಮಲಗಿದ್ದಾಳೆ ಅದೊಂದು ಹೂ ಕುಂಡ ಮಾರುವಂತಹ ಜಾಗ ಆಗಿರುವಂತದ್ದು. ಮತ್ತೆ ಅಲ್ಲೇ ಕೂಡ ಒಂದು ಮನೆಯನ್ನು ಕೂಡ ಅಲ್ಲೇ ಇರುತ್ತೆ ಆ ಮಹಿಳೆದು. ಮತ್ತೆ ಈ ಸಂದರ್ಭದಲ್ಲಿ ತಡರಾತ್ರಿ ಏನಿದಾನೆ ಆಕೆಯ ಬಳಿ ಬಂದು ಒಂದು ಸೀರೆಯನ್ನ ಸೆಳೆಯುವ ಒಂದು ಪ್ರಯತ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆಕೆ ಕೂಡ ಕಿರ್ಸ್ಕೊತಾಳೆ. ಅದಾದ ಬಳಿಕ ಈ ರೀತಿಯಾದಂತಹ ಒಂದು ಕೃತಿಯನ್ನು ಇರುವಂತದ್ದು. ಮತ್ತೆ ನೈಟ್ ಕೂಡ ಅಷ್ಟೇ ಆತನನ್ನ ಪೊಲೀಸ್ನರಿಗೆ ಒಪ್ಪಿಸಿರ್ತಾರೆ. ಅದಾದ ಬಳಿಕ ಬೆಳಿಗ್ಗೆ ಕೂಡ 6 ಗಂಟೆಗೆ ಆತ ಕೂಡ ಮತ್ತೆ ಒಂದು ಕೃತಿಯನ್ನು ನಡೆಸೋದಕ್ಕೆ ಈ ರೀತಿಯಾಗಿ ಬಂದಿರ್ತಾನೆ ಭಾವನಾ. ಓಕೆ, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ